ಉಡುಪಿಯ ಮಣಿಪಾಲದಲ್ಲಿ ಯುವಕ ಯುವತಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ಮಣಿಪಾಲ ನಗರದಲ್ಲಿ ತಡರಾತ್ರಿ ನಡೆದಿರ್ತಕ್ಕಂಥ ಘಟನೆ ಇದು. ಸಾರ್ವಜನಿಕ ರಸ್ತೆಯಲ್ಲಿ ಪ್ರಣಯ ಸರಸ ಸಲ್ಲಾಪಕ್ಕೆ ಇಳಿದಿರುವಂಥದ್ದು ಈ ಜೋಡಿ. ಅಸಭ್ಯವಾಗಿ ವರ್ತಿಸಿರುವಂತಹ ಜೋಡಿಗೆ ಸ್ಥಳೀಯರು ತರಾಟೆಗೆ ತಗೊಂಡಿದ್ದಾರೆ. ಉಡುಪಿಯ ಮಣಿಪಾಲದಲ್ಲಿ ನಡೆದಿರುವಂತಹ ಘಟನೆ, ವಿದೇಶಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಂತಹ ವರ್ತನೆ ಇವತ್ತು ಕೃಷ್ಣನ ನಗರಿ ಉಡುಪಿಯಲ್ಲಿ ಕಾಣಿಸ್ಕೊಂಡಿದೆ. ಅಸಭ್ಯ ವರ್ತನೆಯನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಾಗ್ತಿದೆ. ಜೋಡಿಯ ಅಸಭ್ಯ ವರ್ತನೆಯ ವಿರುದ್ಧ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅಲ್ಲಿ ನೋಡಿ, ಉಡುಪಿಯ ಮಣಿಪಾಲದಲ್ಲಿ ನಡೆದಿರುವಂಥ ಘಟನೆ ಹೇಳಿ ಕೇಳಿ ನಿಮಗೆ ಗೊತ್ತಿದೆ. ಮಣಿಪಾಲ ಈಗ ಒಂದು ರೀತಿಯಾಗಿ ಮಿನಿ ವರ್ಲ್ಡ್ ಆಗೋಗಿದೆ. ಯಾಕೆಂದರೆ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಮಣಿಪಾಲದಲ್ಲಿ ಓದ್ತಾ ಇದ್ದಾರೆ, ವ್ಯಾಸಂಗ ಮಾಡ್ತಾ ಇದ್ದಾರೆ. ಸೊ ಹೀಗೆ ಬರುವಂತಹ ವಿದ್ಯಾರ್ಥಿಗಳಿದಾರಲ್ಲ, ಅವರು ತೆಪ್ಪಿ ಇರೋದಿಲ್ಲ, ಓದಕ್ಕೋಸ್ಕರ ಬರಲ್ಲ. ಅವರೆಲ್ಲ ಇಂಥ ಕೆಲಸ ಮಾಡಕ್ಕೆ ಬರ್ತಾರೆ. ಉಡುಪಿಯ ಹೆಸರನ್ನ ಹಾಳು ಮಾಡ್ಲಿಕ್ಕೋಸ್ಕರ ಬರ್ತಾರೆ ಇಂಥವರೆಲ್ಲ. ಉಡುಪಿಗೆ ತನ್ನದೇ ಆಗಿರ್ತಕ್ಕಂಥ ಘನತೆ ಮತ್ತು ಗೌರವ ಇದೆ. ಸಾಂಸ್ಕೃತಿಕವಾಗಿ, ಐತಿಹಾಸಿಕವಾಗಿ, ಧಾರ್ಮಿಕವಾಗಿ ಉಡುಪಿನ ನಾವು ಆ ನೆಲೆಗಟ್ಟಿನಲ್ಲೇ ನೋಡ್ತೀವಿ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ನೆಲೆ ನಿಂತಿರ್ತಕ್ಕಂಥ ಕ್ಷೇತ್ರ. ಆದ್ರೆ ಅಂಥ ಒಂದು ಸ್ಥಳದಲ್ಲಿ ಈ ರೀತಿಗೆ ಅಸಭ್ಯ ವರ್ತನೆಯನ್ನು ತೋರಿಸ್ತಾರೆ ಅಂದ್ರೆ ಇದೇನು ಫಾರಿನ್ ಕೆಟ್ಟೋಯ್ತೇನ್ರಿ? ಹೊರಗಡೆ ಹೋಗಿ ನೀವು ಇಲ್ಲಿ ಬಂದು ಉಡುಪಿ ಹೆಸರು ಹಾಳು ಮಾಡಬೇಡಿ. ನೀವು ಹೇಳ್ತಾ ಇದ್ದೀನಿ, ನಾನು ಒಂದ್ ಮಾತು ಹೇಳ್ದೆ ಅವಾಗ, ಆ ಕಡೆ ಹೋಗಿ ಬ್ರೋ ಅಂತ ಹೇಳ್ದೆ. ಅವ್ರನ್ನ ಮಾತೇ ಕೇಳಿಲ್ಲ ನಾನು. ಒಂದ್ಸಲ ನಾನು ಸುಮ್ಮನೆ ಆದೆ, ನಾನು ಸಾಯ್ಲಿ ಅಂತ ಸುಮ್ಮನೆ ಆದೆ. ನೋಡ್ರೆ ಅವಾಗ ನೋಡಿದ್ರೆ ಓವರ್ ಆಗಿ ಮಾಡ್ತಾರೆ. ಈ ಪಬ್ಲಿಕ್ ಇದು ಎಷ್ಟು ಈ ಹೊರಗಡೆ ಒಳಗಡೆ ಏನಾದ್ರು ಮಾಡ್ಕೊಳ್ಳಿ. ಈ ಪಬ್ಲಿಕ್ ಎಷ್ಟು ಜನ ಹೋಗ್ತಾರೆ, ಇಲ್ಲಿ ಯಾರು ಏನು ಅಂತ ಇಲ್ಲ. ನಾನು ನೋಡ್ತಾ ಇದ್ದೀನಿ ಎಷ್ಟು ಜನ ಹೇಳ್ತಾರೆ, ಯಾರು ಏನು ಅಂತ ಇಲ್ಲ. ನಾನು ನೋಡ್ದೆ ಪಬ್ಲಿಕ್ ಅವ್ರು ಆಲ್ಮೋಸ್ಟ್ ಲೇಡೀಸ್ ಎಲ್ಲ ಹೋಗ್ತಿದ್ರು. ಅವರು